ಅವ್ರ ಒಂದ್ ಮನಿ ಇದು ಮಾಡ್ಕೊಡ್ತೇವಿ ಸರ್ಕಾರಿ ನಿಮಗ ಹಣ ಸಹಾಯ ಮಾಡ್ತೇವಿ ಅಂತ ಹೇಳ್ಯಾರ್ರಿ ಹೋಮ್ ಮಿನಿಸ್ಟರ್. ಹಣ ಸಹಾಯ ಮತ್ತೊಂದ್ ಮನಿ ಇದು ಮಾಡ್ತೇವಿ, ಶಾಲಿ ಅದ ಕಲಿಸ್ತೇವಮ್ಮ ನಿನಗ ಅಂತ ಹೇಳ್ಯಾರ್ರಿ ಅವ್ರು. ಮತ್ತ ನಂಗ ಸರ್ಕಾರಿ ನೌಕರಿ ಕೊಡಿಸ್ರಿ ಅಂತ ಅಂದೇರಿ. ನಾನು ಶಿಕ್ಷೆ ಕೊಡಿಸ್ರಿ ಅಂದಾಗ ಕೊಡ್ತೇವಮ್ಮ, ಶಿಕ್ಷೆ ನೀ ಏನ್ ಎದ್ರಾಕ್ ಹೋಗ್ಬೇಡ, ನೀ ಮತ್ತ ಅಂತ ತಪ್ಪ ಏನ್ ಮಾಡಾಕ್ ಹೋಗ್ಬೇಡ ಅಂತ ಹೇಳಿದ್ರು ಅವ್ರ ಅಷ್ಟೇ. ಅವನಿಗೆ ಶಿಕ್ಷೆ ಕೊಡ್ಬೇಕಂತ ಕೇಳಿದ್ರಿ ನಾವು. ನಿಮಗೆ ಸಮಾಧಾನ ಆಗ್ತದಮ್ಮ ಅವ್ರು ಹೇಳಿದ್ದು? ಐತ್ರಿ ಭರವಸೆ. ಅಮ್ಮ ಈಗ ಸಚಿವರು ಬಂದಿದ್ರು ಮನೆಗೆ, ಏನೆಲ್ಲಾ ಭರವಸೆ ಕೊಟ್ರು? ಈಗ ಎಲ್ಲ ನಿಮ್ ಸಮಾಜದಾರ ಏನ್ ಹೇಳ್ತಾರ ಅಂದ್ರ ಒಂದು ಗೌರ್ಮೆಂಟ್ ನೌಕರಿ ಕೊಡ್ಬೇಕು, ಅವ್ರಿಗೊಂದ್ ಮನಿ ಕೊಡ್ಬೇಕು, 50 ಲಕ್ಷ ಪರಿಹಾರ ಕೊಡ್ಬೇಕಂತ ಹೇಳ್ತಿದ್ರು ನಿಮ್ ಸಮಾಜದಾರ. ಈಗ ಸಚಿವರು ಅದಕ್ಕೆ ಸ್ಪಂದನೆ ಕೊಟ್ರ ನಿಮ್ಗ? ಇಲ್ರಿ. ಜಾಗ ಕೊಡಿಸ್ತೀನಿ, ಮನಿ ಕೊಡಿಸ್ತೀನಿ, ನೌಕರಿ ಕೊಡಿಸ್ತೀನಿ, ಇವ್ರಿಬ್ಬರಿಗೆ ಸಾಲಿ ಕಲೀರಿಮ್ಮ ನೀವು ಚಂದಾಗಿ, ಇಂಥ ಮನೆ ಮಾಡಿದಂಗೆ ತಪ್ಪು ಮಾಡಬೇಡ, ನೋಡು ಅವ್ನಿಗೆ ಏನು ಮಾಡಿದ್ರು ಇದು ಮಾಡ್ತೀವಿ ನಾವು, ನೀವೆಲ್ಲರೂ ಮನೆಯಾಗೆ ಇದ್ದೀರಿ, ನಾವು ಮನೆಯಾಗೆ ಇದ್ದೀವಿ, ನಾವು ಏನು ಇದು ಮಾಡೋಕ್ಕಾಗಲಿಲ್ಲ, ಹಿಂಗೆ ಮಾಡಿದ್ದೀರಿ, ಹಿಂಗೆ ಬಿಡ್ಸಕ್ಕೆ ಹೋದ್ರೆ ಹಿಂಗೆ ತೋರ್ಸಾಕ್ತಿದ್ದೀರಿ, ಎದ್ರಿ ನಾ ಮಂದಿನ ಕರೆಯಕ್ಕೆ ಹೋದಿರಿ ಅಂತ ಹೇಳಿದಿರಿ. ನಾನು ಹೇಳಿದ್ರೆ ಅದು ಏನು ಎದ್ರಕ್ಕೆ ಹೋಗ್ಬೇಡಮ್ಮ ನೀನು, ನಾ ಎಲ್ಲ ಜಾಗ ಅದು ಕೊಡಿಸಿ ಹಿಂಗೆ ನೌಕರಿ ಕೊಡಿಸಿ ನಿಮ್ಮಿಂದ ನಾವೆಲ್ಲರೂ ಅದೀವಿ, ಧೈರ್ಯ ಮಂದಿ ಎಷ್ಟು ಮಂದಿ ಕೂಡಿ ಇದು ಮಾಡ್ತೀವಿ ಅಂತ. ಅವರು ಎಲೆಕ್ಷನ್ ಇದು 5ನೇ ತಾರೀಕಿನ ಚುನಾವಣೆದು ಅವ್ರಿಗೆ ಯಾರು ಗೆದ್ದಾರಂತ ಇದು ಬರ್ಬೇಕಲ್ಲ, ಅದ್ರ ಸಂಬಂಧ ಅವರು 5ನೇ ತಾರೀಕು ತಡ್ಕೋರಮ್ಮ, ಆಮೇಲೆ ನಾನು ನಿಮ್ಗೆ ಫೋನ್ ಹಚ್ಚಿ ಹೇಳ್ತೇನೆ ಅಂತ ಹೇಳ್ಯಾರ. ಈಗ ಎಲೆಕ್ಷನ್ ಇದ್ರದ್ದು ಐತಲ್ಲ ಅದ್ರ ಸಂಬಂಧ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.